ಅಷ್ಟೇ. ಹೌದು ಸರ್. ನೀವೇನು ಮಾಡ್ತಾ ಇದ್ದೀರಿ? ಇಲ್ಲ ಸರ್, ಅದೆಲ್ಲ ಸರ್ ನನಗೆ ಸದ್ಯ ನಿಲುವಾಗಿ ಚಂದ್ರಶೇಖರ್ ಯಾವ ಏನ್ ಮಾಡ್ತೀರಿ ಸರ್? ಆ ಥರ ಯಾವುದೂ ಲೀಗಲ್ ಆಗಿ ನಡೀತಿಲ್ಲ ಸರ್. ಏನ್ ಡಾಕ್ಯುಮೆಂಟ್ ಕೊಡ್ತೀಯಾ? ಬರೀ ಭಾಗ ಬಂದಲ್ಲ, ಏನ್ ಡಾಕ್ಯುಮೆಂಟ್ ಕೊಡ್ತೀಯಾ? ಏನು ಗೊತ್ತಿಲ್ಲ ಮಲ್ಲೇಶಪ್ಪ ಮಲ್ಲೇಶಪ್ಪ ಯಾವ ಅದೇ ಕೊಡ್ತೀಯಾ? ಡಾಕ್ಯುಮೆಂಟ್ ಅನ್ನು ಕಲ್ಸಂತಲ್ಲಿ ಮಾಡಿದ್ರೆ ಅಲಿಗೇಷನ್ ಇದೆಯಲ್ಲ, ಅದಕ್ಕೆ ದಾಖಲೆ ಏನಿದೆ? ಯಾರು ಕೇಸ್ ಹಾಕಿದ್ದು? ಸೈನ್ ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ಸೈನ್ ಹಾಕೋದು. ಯಾವ ಸೈನ್ ಮಾಡೋದು ಹೇಳಿ ನಿಮಗೆ? ಯಾವ ಗೊತ್ತಿಲ್ಲ ಸರ್. ಏನು ಲೋಕಾಯುಕ್ತ ಮಿಸ್ಯೂಸ್ ಮಾಡ್ತೀಯಾ? ಗೊತ್ತಿದೆ ನೀವು ಗೊತ್ತಿಲ್ಲ ಏನಕ್ಕೆ ಸೈನ್ ಹಾಕಿ ಕೇಸ್ ಹಾಕ್ತೀಯಾ? ನಿಮ್ಗೆ ಯಾಕೆ ಜೈಲು ಕಳಿಸ್ಬಾರ್ದು? ಕೇಸ್ ಹಾಕ್ತಾರೆ 3 ತಿಂಗಳು ಹೋಗಿ 3 ವರ್ಷ ಜೈಲು ಹೋಗು. ಅವನ್ಯಾರು? ಮಲ್ಲೇಶಪ್ಪ ಯಾರು? ನೀನೇ ಏನು ಆಧಾರ ಇದೆ ಅಂತ ಏನಿಲ್ಲ, ಏನಿಲ್ಲ ಕೇಸ್ ಹಾಕ್ತಾರೆ ಅವ್ರ ಮೇಲೆ. ಅವ್ರು ಅದೇ ಮಾಡ್ತಾರೆ ನಮ್ಮನ್ನ. ಅಲ್ಲೋ ಅವ್ರನ್ನ ಸುದ್ದಿ ಕೊಟ್ಟರು ಬಂದು ಗೊತ್ತಿಲ್ಲ ಹೇಳಿಲ್ಲ. ರಾಜಾ ಮೊಹಮ್ಮದ್ ತಂದೆ ನೀವು ಯಾವ ಪ್ಲೇಸ್ ಸರ್ಜರಿ ಕಳ್ಳರಿಗೆ ಅನುಭಾವಿಯ ಇದೆಲ್ಲ ಹೋಗ್ತಾ ಇದೆ ಏನು ದಾದ ಪೇಪರ್ ತಂದಿದ್ಯಾ? ಪೇಪರ್ನೂ ಬಂದಿಲ್ಲ. ನೀವಿಬ್ಬರೇ ನೀವು ಮಹಾ ಜ್ಞಾನಿಗಳು. ಏನು ಆಧಾರ ಕೊಟ್ಟಿದ್ದೀರಾ? ಒಬ್ಬ ಆಫೀಸರ್ನ ಅಲಿಗೇಷನ್ ಮಾಡೋದು ಏನಾದ್ರು ಗೊತ್ತ ನಿಮಗೆ? ಗೊತ್ತಿಲ್ಲ. ಏನು ಕ್ಲಾಸ್ 3 ವರ್ಷ 5,000 ಫೈನ್ 3 ವರ್ಷ ಜೈಲು. ಇಬ್ಬರು ವೆಚ್ಚ ನನ್ನ ವೆಚ್ಚ ಕಳಿಸ್ತೇನೆ. ಜೈಲಿಗೆ ಕಳಿಸ್ತೀನಿ. ಜೈಲಿಗೆ ಹೋಗಿ ಸುಳ್ಳಾಪುರ ಕೊಟ್ಟಿದ್ದೀರಿ. ಯಾವ ಸರಿ ಮಾಡ್ತೀರಿ? ಯಾವ ಅವ್ನು ಯಾವ ಕೊಟ್ಟಿದ್ದ ಹೆಂಗ್ ಮಾಡ್ತಾರ ಸರ್? ಆಫೀಸರ್ಸು ದಯವಿಟ್ಟು ನೀಟಾಗಿ ಕೂತ್ಕೊಳ್ಳಿ. ಡೋಂಟ್ ಆಕ್ಟ್ ರೌಡೀಸ್. ಈಗ ದಿನಗಳಲ್ಲಿ ಈ ಕೆಲಸ ಸುಮ್ಮನೆ ಕೂತ್ಕೋಬೇಕು. ಇಲ್ಲ ಪ್ಲೀಸ್ ಗೋ. ನಾವು ಸೀರಿಯಸ್ ಆಗಿ ಮಾತಾಡ್ತಿದ್ದ ಗೊತ್ತಲ್ಲ, ಏನೋ ಫಿಲಿಮ್ ಬಂದಿದೆ. ಇಲ್ಲಿ ಯಾವ್ದು ಫಿಲಿಮ್ ನಡೀತಾ ಇಲ್ಲ. ಏನ್ ಸರ್ ಏನ್ ಮಾಡ್ಬೇಕು ಹೇಳಿ ಸರ್? ಗೊತ್ತಿಂದ ಕೆಲಸ ಆಗ್ತೀರೋ? ನೀವು ಗೊತ್ತಿಂದ ಮರಣ ಮಾಡೋದು ದಿನ ಹಾಕ್ತಾನೆ ಜೈಲು ಹೋಗ್ಬೇಕು ಜೀವನ ಕಲಿತ ಅಲ್ವಾ? ಯಾವ ಸೈನ್ ಹಾಕ್ಬಿಟ್ರೆ ನಾನು ನಿಮ್ಮ ಜಮೀನು ಸೈನ್ ಕೊಡ್ಸ್ಕೊಂಡ್ಬಿಡ್ತಾರೋ ಸೈನ್ ಹಾಕೊಂಡು ಕಣ್ಣು ಮುಚ್ಕೊಂಡು ಜಮೀನು ತಗೊಂಡು ಎದ್ದು ಹಾಕ್ತಾರೆ. ಬುದ್ಧಿ ಅಲ್ವಾ? ಸೈನ್ ಹಾಕಿ ಮಾತು ಬರ್ತಾ ಎಷ್ಟೊಂದಿದೆಯಾ? ಒಂದೊಂದು ಸೈನ್ ಹಾಕೊಂಡು ಹಾಕ್ತೀಯಾ? ಇವಾಗ ಅವ್ರು ಹೇಳ್ತಾರೆ ಸೈನ್ ಹಾಕಿ ಕಾಲಿ ಬಂದು ಹಾಕ್ಬಿಡು, ನಿನ್ನ ಮನೆ ಬರ್ಸ್ಕೊಂಡ್ಬಿಡ್ತಾರೆ, ಗೊತ್ತು ಹಾಕ್ತಾರೆ. ಬುದ್ಧಿ ಕಟ್ಟಬೇಕು. ಬರ್ಕೊಳ್ಳಿ. ತಪ್ಪು ಹಾಕಿ ಸಲ ತಪ್ಪು ಮಾಡೋ ಬರ್ಕೊಳ್ಳಿ ಬಿಡ್ತೀನಿ, ಇಲ್ಲ ಒಳಗೆ ಹಾಕ್ತೀನಿ. ಅದನ್ನು ನೆಟ್ಟಿಗೆ ಹೇಳೋದು ಹೋಗ್ತಾ ಇದ್ದೀನಿ. ಬೇರೆ ತೋರಿಸಿ ಬೇಡ, ಇವ್ರು ಹೇಳಿದ್ರಿ ನಾವು ಒಂದು ಕೇಳಿಂದ ಹೋಗ್ತಿದ್ವಿ. ನಾನು ಸೊಸೈಟಿ ಅರ್ಥ ಮಾಡ್ತೀನಿ ಎಲ್ಲ ಸೂಪರ್. It is the case of the complainant that the price meant for Annabhagya scheme was selling in black market. The respondent filed objection, denied the allegation. Report 18 PDO Commission of Prudential separate report. No such things happen. When a specific question asked, was complainant that there are no record. ಅಲ್ಲಿ ಎಲ್ಲಿರ್ಬೇಕಾಗುತ್ತೋ ಗೊತ್ತಿಲ್ವಾ? ಸಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಅಲ್ಲ, ಅಷ್ಟು
ದೂರ ಬೆಂಗಳೂರಲ್ಲಿ ಅಪರಾಧ ಜೈಲು ಕಳಿಸ್ತೀನಿ. ನಿಮ್ಮವ್ರು ಯಾರು ಬರೋದಿಲ್ಲ, ಎಲ್ಲ ಬಿದ್ದಿರ್ಬೇಕು ಆ ಕಡೆ. ಬರ್ಕೊಂಡು ಇಬ್ರು ಸೈನ್ ಹಾಕೊಳ್ಳಿ. ನಿಮ್ಗೆ ಬರೋಕ್ಕೆ ಬರಲ್ವಲ್ಲ